ಕ್ರಿಯತೆ ಮೋಕ್ಷಸ್ತೇನೈವ ಕಲ್ಪ್ಯತೆ ದೇಹಾದಿ ಸರ್ವ ವಿಷಯೇ ಪರಿಕಲ್ಪರಾಗಂ ಬಧ್ನಾತಿ ತೇನ ಪುರುಷಂ ಪಶುವದ್ಗುಣೇನ ವೈರಸ್ಯ ಮತ್ರ ವಿಷವತ್ಸ ಸುವಿಧಾಯ ಪಶ್ಚಾತ್ ಏನಂ ವಿಮೋಚಯತಿ ತನ್ಮನ ಏವ ಬಂಧಾತ್ ತಸ್ಮಾನ್ಮನ ಕಾರಣಂ ಅಸ್ಯ ಜಂತೋಃ ಬಂಧಸ್ಯ ಮೋಕ್ಷಸ್ಯ ಚ ವಾ ವಿಧಾನೇ ಬಂಧಸ್ಯ ಹೇತುಃ ಮಲಿನಂ ರಜೋ ಗುಣೈಃ ಮೋಕ್ಷಸ್ಯ ಶುದ್ಧಂ ವಿರಜಸ್ತಮಸ್ಕಂ ವಿವೇಕ ವೈರಾಗ್ಯ ಗುಣಾತಿರೇಕಾತ್ ಶುದ್ಧತ್ವಂ ಅಸಾಧ್ಯ ಮನೋ ವಿಮುಕ್ತೈಃ ಭವತ್ಯತೋ ಬುದ್ಧಿಮತೋ ಮುಮುಕ್ಷೋಃ ತಾಭ್ಯಾಂ ದೃಢಾಭ್ಯಾಂ ಭವಿತವ್ಯಮಗ್ರೇ ಮನೋ ನಾಮ ಮಹಾವ್ಯಾಘ್ರೋ ವಿಷಯಾರಣ್ಯ ಭೂಮಿಷು ಚರತ್ಯತ್ರ ನ ಗಚ್ಚಂತು ಸಾಧವೋ ಯೇ ಮುಮುಕ್ಷವಃ. ಸೊ ನಿನ್ನೆಯಿಂದ ಈ ಶ್ಲೋಕಗಳಲ್ಲಿ ಒಂದು ಪಾಸಿಟಿವ್ ಮತ್ತೆ ಇನ್ನೊಂದು ನೆಗೆಟಿವ್ ಆಗಿರ್ತಕ್ಕಂತಹ, ಅಂದ್ರೆ ಉಳಿದುವನ್ನೆಲ್ಲ ನಾವು ದೇಹ ಮತ್ತು ಪ್ರಾಣದ ವಿಷಯ ಬಂದಾಗ ಅದನ್ನ ಏನು ಅವರು ಹೈಲೈಟ್ ಮಾಡಲಿಲ್ಲ. ಸೊ ಆದ್ರೆ ಈಗ ಮನಸ್ಸಿನ ಒಂದು ಕೋಶಕ್ಕೆ ಬಂದಾಗ ಇಡೀ ತನ್ನ ಅಸ್ತಿತ್ವವನ್ನ ಸದ್ಯದ ಮಟ್ಟಿಗೆ ತನ್ನ ದೇಹ ಮತ್ತು ಪ್ರಾಣವನ್ನ ತನ್ನ ಅಧೀನದಲ್ಲಿಟ್ಟುಕೊಂಡು ದೇಹ ಮತ್ತು ಪ್ರಾಣ ಕೇಳಿದಂತೆ ಕೇಳದೆ ಒಂದಿಷ್ಟು ಪ್ರಯತ್ನದಿಂದ ತನ್ನ ಪ್ರಗತಿಯನ್ನ ಸಾಧಿಸಲಿಕ್ಕೆ ಒಂದು ಶಕ್ತಿಯನ್ನ ಪಡ್ಕೊಂಡಿರ್ತಕ್ಕಂತಹದ್ದು ಈ ಮನಸ್ಸು. ಸೊ ಹಾಗಾಗಿ ಮನಸ್ಸಿನಲ್ಲಿ ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಶಕ್ತಿ ಇದೆ. ಒಂದು ರಾಗದಿಂದ ಬಂಧಿಸುವಂತಹ ಶಕ್ತಿನೂ ಇದೆ, ಬಂಧನಕ್ಕೆ ಕಾರಣವಾಗತಕ್ಕಂತಹ ಶಕ್ತಿನೂ ಇದೆ. ಮತ್ತೆ ಅದೇ ಮನಸ್ಸು ಶ್ರವಣಾದಿಗಳಿಂದ ತನ್ನನ್ನು ತಾನು ಬಿಡಿಸಿಕೊಂಡು ಮುಕ್ತವಾಗುವಂತಹ ಶಕ್ತಿ ಕೂಡ ಇದೆ. ಇಲ್ಲಿ ಆಚಾರ್ಯರು ಈ ಮನಸ್ಸಿಗೆ ಬಹಳಷ್ಟು ಹೆಚ್ಚು ಒತ್ತು ಕೊಟ್ಟಿರುವ ಹಾಗೆ ಕಾಣಿಸ್ತದೆ. ಐ ಥಿಂಕ್ ಬುದ್ಧಿಯನ್ನ ಕೂಡ ಇದರಲ್ಲೇ ಸೇರಿಸಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಮನ ಬುದ್ಧಿ ಚಿತ್ತ ಅಹಂಕಾರ ಅಂತ ಏನು ಈ ಅಂತಃಕರಣ ಅಂತ ಕರಿತೀವಿ, ಈ ಅಂತಃಕರಣದ ಎಲ್ಲವನ್ನ ಮನಸ್ಸಿನ ಮೇಲೆ ಆರೋಪ ಮಾಡಿರೋ ಹಾಗೆ ಕಾಣಿಸುತ್ತೆ. ಸೊ ಸದ್ಯದ ಮಟ್ಟಿಗೆ ಮನ ಬೆಳೆದಿರ್ತಕ್ಕಂತಹ ಜೀವಿಯೇ ಭೂಮಿಯ ಮೇಲೆ ಪ್ರಬಲವಾಗಿರ್ತಕ್ಕಂತಹದ್ದು. ತೋಳ್ಬಲದಿಂದ ಮನುಷ್ಯ ಇವತ್ತು ಸಾಧಿಸೋದಕ್ಕಿಂತನೂ ಕೂಡ ಬುದ್ಧಿಯ ಬಲ ಅಂದ್ರೆ ಮನಸ್ಸಿನ ಇಚ್ಛಾಶಕ್ತಿಯ ಬಲದಿಂದ ಸಾಧಿಸುವಂತಹದ್ದನ್ನ ನೋಡ್ತೀವಿ. ಹಿಂದಿನ ಕಾಲದಲ್ಲಿ ಈ ಒಂದು ಹುಡುಗ ಹುಡುಗಿಗೆ ಮದುವೆ ಮಾಡುವಾಗ ಹುಡುಗನ ಹತ್ರ ಸೊ ಅವನು ಎಷ್ಟು ಬಲವಂತ ಜನ ಅಂತ, ಬಲವಂತ ಇದ್ರೆ ಅವನು ಹುಡುಗಿಯನ್ನ ಸಾಕ್ತಾನೆ ಅಂತ. ಸೊ ಈಗ ಎಷ್ಟು ಬುದ್ಧಿವಂತ ಇದ್ದಾನೆ, ಎಷ್ಟು ಸಂಪಾದನೆ ಮಾಡ್ತಾನೆ, ಎಷ್ಟು ಬುದ್ಧಿವಂತ ಜನ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಇವಾಗ. ಐ ಥಿಂಕ್ ಆಚಾರ್ಯ ಶಂಕರರಿಗೆ ಅದು ಈಗ 1200 ವರ್ಷಗಳ ಹಿಂದೆನೆ ಅವರು ಇದನ್ನ ಬಹಳ ಡೀಪ್ ಆಗಿ ಅಧ್ಯಯನ ಮಾಡಿದ್ದಾರೆ. ಹಾಗಾಗಿ ತೋಳು ಬಲಕ್ಕಿಂತನೂ ಕೂಡಗಿ ಮನೋಬಲ ಬಲಿಷ್ಠವಾಗಿರ್ತಕ್ಕಂತಹದ್ದು
ಸೊ ಹಾಗಾಗಿ ಈ ಎಲ್ಲ ಶ್ಲೋಕಗಳಲ್ಲಿ ಈಗ ಒಂದು ಕಡೆ ಮನಸ್ಸನ್ನ ಆ, ದೋಷವನ್ನ ತೋರಿಸುವಂತಹದ್ದು, ಮತ್ತೆ ಇನ್ನೊಂದು ಮನಸ್ಸನ್ನ ಉತ್ಕೃಷ್ಟಗೊಳಿಸ್ತಕ್ಕಂತಹದ್ದು, ಎತ್ತತಕ್ಕಂತಹದ್ದು. ಸೊ ಹಾಗಾಗಿ ಯಾವಾಗಲೂ ಕೂಡ ನಾವು ಕೆಲವೊಂದು ವಿಷಯಗಳಲ್ಲಿ ಇದರಿಂದ ಏನ್ ತೋರಿಸುತ್ತೆ ಅಂದ್ರೆ ನಾವು ತುಂಬಾ ನೆಗೆಟಿವ್ ಆಗಿರಬಾರದು ಅಂತ ತೋರಿಸುತ್ತೆ. ಬರೀ ನೆಗೆಟಿವಿಟಿ ಅಷ್ಟೇ ನಮ್ಮ ಸ್ವಭಾವ ಅಲ್ಲ, ಪಾಸಿಟಿವ್ ಕೂಡ ನಮ್ಮ ಸ್ವಭಾವ ಇದೆ. ಸೊ ಆ ಪಾಸಿಟಿವ್ ಕಡೆ ಹೇಗೆ ಪ್ರೇರೇಪಿಸ್ಬೇಕು ಒಬ್ಬ ವಿದ್ಯಾರ್ಥಿಯನ್ನ ಹೇಳಿ ಇದರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಸೊ ಕೆಲವೊಮ್ಮೆ ನಮಗೇನಾಗ್ತಾ ಇದೆ ಅಂತಂದ್ರೆ ಆಲ್ವೇಸ್ ಯಾವಾಗಲೂ ಕೂಡ ಹೆದರಿಸಿ ಹೆದರಿಸಿ ನಮ್ಮ ಉತ್ಸಾಹಕ್ಕೆ ತಣ್ಣೀರಾಕಿರ್ತಕ್ಕಂಥದ್ದು ಹೆಚ್ಚು ಕಾಣುತ್ತೆ. ಸೊ ಹಾಗಾಗಿ ಅದು ಬೆಳೆದ ಮೇಲೆ ಕೂಡ ಆ ಸ್ವಭಾವವನ್ನು ಬಿಡ್ಲಿಕ್ಕೆ ಹೆದರುತ್ತದು. ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಪ್ರಾಣದ ಶಕ್ತಿ ಅಧಿಕವಾಗಿರ್ತದೆ, ಮನಸ್ಸು ಬೆಳವಣಿಗೆ ಆಗಿರಂಗಲ್ಲ. ಇಲ್ಲೇನಾದ್ರೂ ಮಡ್ಕೊಂಡ್ ಬಿಡ್ತದೆ ಮಗು ಅಂತ ಹೇಳಿ ಅದರ ಶಕ್ತಿಯನ್ನ ಪೂರ್ತಿ ವ್ಯಕ್ತ ಮಾಡ್ಲಿಕ್ಕೆ ಹಿರಿಯರಾಗಿರ್ತಕ್ಕಂಥವ್ರು ಎಲ್ಲರೂ ಅದನ್ನ ಅದಿಮಿಟ್ಟಿರ್ತಕ್ಕಂಥದ್ದು. ಆ ಚಿಕ್ಕ ಏಜಲ್ಲಿ ಆಗಿರ್ತಕ್ಕಂತಹ ಸಂಸ್ಕಾರ ಅದು ದೊಡ್ಡದಾದ್ಮೇಲೆ ತನ್ನನ್ನ ತಾನು ಹತೋಟಿಲಿ ಇಟ್ಟುಕೊಂಡು ಬೆಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಆ ಹಿಂಜರಿಕೆ ಇರ್ತಕ್ಕಂತಹದ್ದು ನಮ್ಮೆಲ್ಲರ ಸ್ವಭಾವದಲ್ಲಿ ಸಹಜವಾಗಿ ಇರುವಂತಹದ್ದು. ಅದನ್ನ ಇಲ್ಲಿ ಶಂಕರರು ಬಹಳ ಚೆನ್ನಾಗಿ ನೋಟಿಸ್ ಮಾಡಿ ಈ ಒಂದು ಕಡೆ ಮನಸ್ಸಿನ ದೋಷವನ್ನ ನೋಡ್ತಾ ಮತ್ತೊಂದು ಕಡೆ ಮನಸ್ಸಿನ ಉತ್ಕೃಷ್ಟತೆಯನ್ನ ಕೂಡ ಹೊಗಳ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ವಸ್ತು ವಿವೇಕ ದರ್ಶನ ಅಂತ ಕರೀತಾರ. ವಸ್ತು ವಿವೇಕ ದರ್ಶನ ಅಂತಂದ್ರೆ ಒಂದು ವಸ್ತುವಿನಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಮತ್ತು ಕನಿಷ್ಠವಾಗಿರ್ತಕ್ಕಂಥದ್ದು ಏನಿದೆ ಅಂತ ಎರಡನ್ನ ಗುರುತಿಸ್ಬೇಕು. ಆವಾಗ ನಮಗೆ ವಸ್ತುವಿನ ಜ್ಞಾನ ಆಗತ್ತೆ. ಆವಾಗ ಅದು ರಾಗನೂ ಆಗೋದಿಲ್ಲ ಮತ್ತೆ ಅದು ದ್ವೇಷನೂ ಆಗೋದಿಲ್ಲ. ವಸ್ತುವಿನ ಬಗ್ಗೆ ಸ್ಪಷ್ಟವಾದ ಒಂದು ಜ್ಞಾನ ಬಂದ್ಬಿಡಿತೆ ಅಂದ್ರೆ ಅವಾಗ ವಸ್ತುವಿನ ಬಗ್ಗೆ ತಪ್ಪಭಿಪ್ರಾಯ ಬರಕ್ ಸಾಧ್ಯ ಆಗಲ್ಲ. ಅವಾಗಲ್ಲಿ ನಾವು ವೈರಾಗ್ಯ ಅಂತಾನೆ ಹೇಳಕ್ ಬರೋದಿಲ್ಲ. ಸೊ ಮತ್ತೆ ಆಸಕ್ತಿವಂತನಂತನೂ ಕೂಡ ಕರೆಯಕ್ ಬರಂಗಿಲ್ಲ. ಇದನ್ನ ನಾವು ಚೆನ್ನಾಗಿ ಗೀತೆಯಲ್ಲಿ ನೋಡಬಹುದು. ನಾವು ಅದನ್ನ ಸ್ಥಿತ ಪ್ರಜ್ಞೆ ಲಕ್ಷಣಗಳಲ್ಲಿ ಅವನು ಈ ಅಂದರೆ ಪರಿಶುದ್ಧವಾಗಿರ್ತಕ್ಕಂದ್ರೆ ಬೆಳವಣಿಗೆ ಆಗಿರ್ತಕ್ಕಂತಹ ಮನಸ್ಸಿನಿಂದ ವಿಷಯಾದಿಗಳ ಜೊತೆಗೆ ಹೆಂಗಿರ್ತಾನೆ ಅಂತಕ್ಕಂತಹದ್ದನ್ನ ಚೆನ್ನಾಗಿ ಅನೇಕ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿ 18 ಶ್ಲೋಕಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಹಾಗೆ ಒಬ್ಬ ಶ್ರವಣ ಕೇಳ್ತಾ ಒಬ್ಬ ಜಿಜ್ಞಾಸು ತನ್ನ ಮನಸ್ಸಿನ ಬಗ್ಗೆ ತನಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಮೂಡಿಸುವಂತಹ ಪ್ರಯತ್ನ ಇಲ್ಲಿ ಇದೆ. ದೇಹಾದಿ ಸರ್ವ ವಿಷಯೇ ಪರಿಕಲ್ಪ ರಾಗಂ, ನಿನ್ನೆ ನೋಡಿದ್ದೀವಿ. ದೇಹಾದಿ ಸರ್ವ ವಿಷಯ ಪರಿಕಲ್ಪ ರಾಗಂ, ದೇಹ ಮತ್ತು ದೇಹಾದಿ ಅಂದ್ರೆ ದೇಹ ಮತ್ತು ಬಹುವಚನ, ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇತ್ಯಾದಿ ಸರ್ವ ವಿಷಯ, ಇದೆಲ್ಲವುದು ಕೂಡ ಯಾವುದರಿಂದ ಅಂತಂದ್ರೆ ರಾಗದಿಂದ. ಬದ್ನಾತಿ ತೇನ ಪುರುಷಂ ಪಶುವತ್ತು ಗುಣೇನ, ಮನುಷ್ಯನಾಗಿದ್ದರೂ ಕೂಡ ಅವನು ಈ ರಾಗದಿಂದ ಗುಣಗಳಿಗೆ ಮಾರು ಹೋಗಿ ಪಶುವಿನಂತೆ ತನ್ನನ್ನ ತಾನು ಬಂಧಿಸಿಕೊಳ್ತಾನೆ. ಇದು
ಮನಸ್ಸಿನ ವಿಷಯಾದಿಗಳ ಕಡೆ ಇರತಕ್ಕಂತಹ ಒಂದು ಬಯಕೆಯ ಸ್ಟೇಟಸ್ಸು, ಆ ಬಯಕೆಯಿಂದ ಆಗ್ತಕ್ಕಂತಹ ರಿಸಲ್ಟ್. ಇನ್ನು ಇನ್ನೊಂದು ರೀತಿಯಾಗಿ ಈಗ ಅದನ್ನ ಹೇಳ್ತಾ ಇದ್ದಾರೆ, ವೈರಸ್ಯ ಮಾತ್ರ ವಿಷವತ್ ಸುವಿಧಾಯ ಪಶ್ಚಾತ್ ಏವಂ ವಿಮೋಚಯತಿ ತನ್ಮನ ಏವ ಬಂಧಾತ್. ಹೇಗೆ ಒಂದು ಹಾಲಿನಲ್ಲಿ ಸಕ್ಕರೆ ಹಾಕಿ ಅದನ್ನ ನಾವು ಕುಡಿಲಿಕ್ಕೆ ತುಂಬಾ ಆತುರ ಪಡ್ತಾ ಇದ್ವಿ ಅಂತಂದಾಗ ಅದರಲ್ಲಿ ಏನಾದ್ರೂ ವಿಷ ಬಿದ್ದಿದೆ, ವಿಷ ಹಾಕಿದ್ದಾರೆ ಅಂತಂದ್ರೆ ಹೇಗೆ ಅದನ್ನ ನೋಡ್ತಾ ಇದ್ರು ಕೂಡ ಅದರ ಮೇಲೆ ವೈರಾಗ್ಯ ಬರುತ್ತೆ. ಹಾಗೆ ಈ ಮನಸ್ಸು ಅಂತಕ್ಕಂಥದ್ದು ಕೂಡ ವಿಷಯದಲ್ಲಿರ್ತಕ್ಕಂತಹ ದೋಷವನ್ನ ಯಾವಾಗ ಅದು ನೋಡಕ್ ಬರ್ತದೆ ಅವಾಗ ಅದು ಅದರಿಂದ ಬಿಡಿಸ್ಕೊಳ್ತಕ್ಕಂತಹದ್ದು ಕೂಡ ಕ್ವಾಲಿಟಿ ಇದೆ. ಇಟ್ ಇಸ್ ಎ ಪಾಸಿಟಿವ್ ಕ್ವಾಲಿಟಿ ಮನಸ್ಸಿಂದು. ತಸ್ಮಾನ್ ಮನಃ ಕಾರಣಂ ಅಸ್ಯ ಜಂತು. ಜಂತು ಅಂದ್ರ ಈ ಜೀವನಿಗೆ ಮನಸ್ಸೇ ಕಾರಣವಾಗಿದೆ ಅಂತ. ಯಾವುದಕ್ಕೆ? ಬಂಧಸ್ಯ ಮೋಕ್ಷಸ್ಯ ಚ ಜ್ಞಾನೇ. ಬಂಧಕ್ಕೆ ಮತ್ತು ಮೋಕ್ಷಕ್ಕೆ ಹೇತು ಅಂದ್ರೆ ಕಾರಣವಾಗಿರ್ತಕ್ಕಂಥದ್ದು ಜೀವಿಗೆ ಮನಸ್ಸೇ. ತಸ್ಮಾನ್ ಮನಃ ಜಂತು ತಸ್ಮಾನ್ ಮನಃ ಕಾರಣಸ್ಯ ಬಂಧ ಮೋಕ್ಷಸ್ಯ ಚ ವಿಧಾನೆ. ಈ ಬಂಧನಕ್ಕೆ ಮತ್ತು ಬಿಡುಗಡೆಗೆ ಮನಸ್ಸೇ ಕಾರಣವಾಗಿದೆ ಅಂತ ಮೊದಲನೆಯ 2 ಲೈನ್ಗಳಲ್ಲಿ ಹೇಳಿ, ಬಂಧಸ್ಯ ಹೇತು ಮಲಿನಂ ರಜೋಗುಣೈಹಿ ಅನ್ನಂತಾರೆ. ರಜೋಗುಣದಿಂದ ಮನಸ್ಸು ಮಲೀನವಾಗಿ ಬಂಧನಕ್ಕೆ ಕಾರಣವಾಗತ್ತೆ. ಮತ್ತೆ ವಿರಜ ತಮಸ್ಕಂ ಮೋಕ್ಷಸ್ಯ ಶುದ್ಧಂ. ಯಾವಾಗ ಅದೇ ಮನಸ್ಸು ರಜದಿಂದ ಬಿಡಿಸಿಕೊಂಡು ವಿರಜವಾಗುತ್ತ ಅಂದ್ರೆ ರಜೋಗುಣದಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡ್ಕೊಳ್ಳುತ್ತದೆ, ಅವಾಗ ಅದನ್ನ ಶುದ್ಧವಾದ ಮನಸ್ಸು ಅಂತ ಕರಿತೀವಿ. ಅಂತಹ ಮನಸ್ಸು ಮೋಕ್ಷಕ್ಕೆ ಕೂಡ ಕಾರಣವಾಗತ್ತೆ. ಬಂಧಸ್ಯ ಮೋಕ್ಷಸ್ಯ ಕಾರಣಂ ಅಸ್ಯ ತಸ್ಮಾನ್ ಮನಃ ಜಂತು ಅಂತ ಏನೊಂದು ವಾಕ್ಯ ಇದೆ. ಆ ವಾಕ್ಯವನ್ನ ಯಾವಾಗ ಮನಸ್ಸು ರಾಗದಿಂದ ಕೂಡಿದಾಗ ಬಂಧನಕ್ಕೆ ಕಾರಣವಾಗುತ್ತೆ, ರಜೋಗುಣದಿಂದ ಕೂಡಿದಾಗ ಮಲಿನ ಸತ್ವದಿಂದ ಬಂಧನಕ್ಕೆ ಕಾರಣವಾಗತ್ತೆ. ಅದೇ ಮನಸ್ಸು ಯಾವಾಗ ವಿರಜ ಅಂದ್ರೆ ಶುದ್ಧವಾಗುತ್ತದೆ, ಆ ಶುದ್ಧವಾಗಿರ್ತಕ್ಕಂತಹ ಮನಸ್ಸು ಬಿಡುಗಡೆಗೆ ಕೂಡ ಕಾರಣವಾಗತ್ತೆ ಅಂತ. ಇಲ್ಲಿ ನಮಗೆ ಇದರಲ್ಲಿ ಮನಸ್ಸಿನ ಸ್ತರಗಳನ್ನ ಇವರು ಶ್ರೀ ಅರವಿಂದ ಅವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಮನಸ್ಸಿನ ಯಾವುದು ಈ ಬಂಧನ ಅಂದ್ರೆ ಈ ಗುಣಗಳಿಂದ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣ ಸಂಗ ಸಮುದ್ಭವಂ ತನ್ನಿಬದ್ಧಾತಿ ಕೌಂತೇಯ ಗೀತೆಯಲ್ಲಿ 14ನೇ ಅಧ್ಯಾಯದಲ್ಲಿ ಬರ್ತದೆ. ಈ ಎಲ್ಲ ಗುಣಾದಿಗಳು ಮನಸ್ಸನ್ನ ಕಟ್ಟಿ ಹಾಕ್ತವೆ. ಅಂತಹ ಮನಸ್ಸು ಯಾವಾಗ ರಜದಿಂದ ಅಂದ್ರೆ ತಾನು ತನ್ನನ್ನ ಬಂಧಿಸುವಂತಹ ರಾಗಾತ್ಮಕವಾಗಿರ್ತಕ್ಕಂತಹ ಗುಣಗಳಿಂದ ಯಾವಾಗ ಮನಸ್ಸು ಬಿಡಿಸಿಕೊಳ್ಳುತ್ತೆ, ಆವಾಗ ಅದು ಮನಸ್ಸು ಏನಾಗುತ್ತೆ ಅಂದ್ರೆ, ನಾವು ಶಾಸ್ತ್ರಗಳಲ್ಲಿ ಸುಮಾರು ಕಡೆ ಏನ್ ಮಾಡ್ತೀವಿ, ಮನಸ್ಸನ್ನ ಕಳ್ಕೋಬೇಕು ಅಂತ ಹೇಳ್ತೀವಿ.
ಆದ್ರೆ ಇಲ್ಲೊಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ಸುಮಾರು ಜನಕ್ಕೆ ಮನಸ್ಸು ಎರಡು ಗುಣಗಳನ್ನ ಹೊಂದಿದೆ ಅಂತ ಗೊತ್ತಿಲ್ಲ. ಮಲಿನದಿಂದ ಅಶುದ್ಧವಾಗಿರ್ತಕ್ಕಂತಹ ಮನಸ್ಸು ಅನುಭವದಲ್ಲಿದೆ. ಹಾಗೆ ಪ್ರೀತಿ, ಕರುಣೆ, ಮಮತೆ, ಶುದ್ಧವಾಗಿರ್ತಕ್ಕಂತಹದ್ದು, ಈ ಎಲ್ಲ ಗುಣಗಳಿಂದ ಮನಸ್ಸು ಶಾಂತವಾಗಿರ್ತಕ್ಕಂತಹದ್ದು ಕೂಡ ನೋಡ್ಬೋದು. ಯಾರು ಈ ರೀತಿಯಾಗಿರ್ತಕ್ಕಂತಹ ಗುಣಾದಿಗಳನ್ನ ಸಂಪಾದನೆ ಮಾಡಿಕೊಂಡಿದ್ದಾರೋ, ಸೊ ತಪಸ್ಸಿನಿಂದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂತಹ ಮನಸ್ಸು ಉಳ್ಳವರು, ಅವರು ಶಾಂತವಾಗಿರ್ತಾರೆ. ಅವರು ಅಂದ್ರೆ ಏನಾಯ್ತು, ರಜೋಗುಣದಿಂದ ಮನಸ್ಸು ಮಲಿನ ಆಗಿರ್ತಕ್ಕಂಥದ್ದು, ತುಂಬಾ ಡಿಸ್ಟರ್ಬ್ ಆಗಿರ್ತಕ್ಕಂಥದ್ದು ಕಾಣುತ್ತೀವಿ. ಅದೇ ಉತ್ತಮವಾಗಿರ್ತಕ್ಕಂತಹ ಗುಣಾದಿಗಳನ್ನ ಸಂಪಾದನೆ ಮಾಡಿಕೊಂಡಾಗ ಅದೇ ಮನಸ್ಸು ಶಾಂತವಾಗಿರ್ತಕ್ಕಂಥದ್ದು ಕಾಣುತ್ತೀವಿ. ದೆನ್ ಅದೇ ಮನಸ್ಸು ಈ ಆತ್ಮನ ಬಗ್ಗೆ ಕೇಳ್ತಾ ಅಲ್ಲಿಂದ ಇನ್ನೊಂದು ಸ್ವಲ್ಪ ಮುಂದುವರೆದು ಈ ಸಾಮಾನ್ಯವಾದ ಸತ್ವದ ಇನ್ನು ಅನೇಕ ಮೆಟ್ಲುಗಳಿದಾವ. ಸತ್ವತಮ, ಸತ್ವರಜ, ಹೆಚ್ಚು 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 ಏನಾಗುತ್ತೆ ಅಂದ್ರೆ ಈ ಕಡೆದನ್ನ ಬಿಟ್ಟುಕೊಂಡ್ಬಿಟ್ಟು ಆ ಆಳದಲ್ಲಿರ್ತಕ್ಕಂತಹ ಯಾವುದೋ ಒಂದು ಪರಮಾತ್ಮನ ಏನು ಒಂದು ಜ್ಞಾನ ಇದೆಯೋ, ಪರಮಾತ್ಮನ ಶಕ್ತಿ ಇದೆಯೋ, ಆ ಶಕ್ತಿಯನ್ನ ಗ್ರಹಿಸುತ್ತಾ ಉತ್ಕೃಷ್ಟವಾಗಿರ್ತಕ್ಕಂತಹ ಅನುಭವಗಳನ್ನ, ಉತ್ಕೃಷ್ಟವಾಗಿರ್ತಕ್ಕಂಥ ವಿಚಾರಗಳನ್ನ ಅಲ್ಲಿಂದ ಎಳ್ಕೊಂಡು ಬರಕ್ ಪ್ರಯತ್ನ ಮಾಡ್ತದೆ. ಈಗ ತುಂಬಾ ಜನಕ್ಕೆ ನೋಡಿ ಅರ್ಥ ಆಗೋದಿಲ್ಲ ಕೆಲವೊಂದು ವಿಷಯಗಳು ಅಂತ ಹೇಳ್ತಿರ್ತಾರೆ. ಮತ್ತೆ ಕೆಲವೊಬ್ಬರಿಗೆ ಅದೇ ಸಬ್ಜೆಕ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತ. ಅಲ್ಲಿ ಏನ್ ಕಾರಣ? ಇಟ್ ಈಸ್ ವೆರಿ ಸಿಂಪಲ್. ಇವನು ಮನಸ್ಸು ಮಲಿನವಾಗ್ಯದ, ಹಾಗಾಗಿ ಅದನ್ನ ಶುದ್ಧವಾಗಿ ಗ್ರಹಿಸಕ್ ಆಗೋದಿಲ್ಲ. ಅದೇ ಇನ್ನೊಬ್ಬನ ಮನಸ್ಸು ಶುದ್ಧವಾಗ್ಯದ, ಹಾಗಾಗಿ ಅದನ್ನ ಗ್ರಹಿಸುತ್ತ. ಇದನ್ನ ನಾವು ಚೆನ್ನಾಗಿ ನೋಡೋದಾದ್ರೆ, ಯಾವುದರಲ್ಲಿ ಮನಸ್ಸು ಪಳಗಿರುತ್ತದೆ ಆ ವಿಷಯದಲ್ಲಿ ನೋಡಿ ಅದು ಚೆನ್ನಾಗಿ ಗುರುತಿಸುತ್ತೆ. ಒಬ್ಬ ಬಟ್ಟೆ ವ್ಯಾಪಾರಿಗೆ ಬಟ್ಟೆಯನ್ನ ಕೈ ಹಿಡ್ಕೊಂಡ್ರೆ ನೋಡಿದ್ರೆ ಗೊತ್ತಾಗತ್ತೆ ಅವನಿಗೆ, ಯಾಕಂದ್ರೆ ಅದರಲ್ಲಿ ಬೆಳೆದಿದೆ ಮನಸ್ಸು. ಸೊ ಬೇರೆಯವರು ಕಂಪೇರ್ ಮಾಡಿದಾಗ ಒಬ್ಬ ಚಿನ್ನದ ವ್ಯಾಪಾರಿಗೆ ಆ ವಸ್ತುಗಳನ್ನ ಹಿಡ್ಕೊಂಡಾಗ ಗೊತ್ತಾಗತ್ತೆ ಅವನಿಗೆ, ವಸ್ತುವನ್ನ ಮುಟ್ಟಿದ್ರೆ ಗೊತ್ತಾಗತ್ತೆ ಅವನಿಗೆ, ನೋಡಿದ್ರೆ ಗೊತ್ತಾಗತ್ತೆ. ಸೊ ಹಾಗೆ ನಾವು ಈ ಅಧ್ಯಾತ್ಮದಲ್ಲಿ ಶ್ರವಣಾದಿಗಳನ್ನ ಕೇಳ್ತಾ ಈ ಇಂದ್ರಿಯಗಳಿಂದ ಬರುವಂತಹ ವಿಷಯಗಳನ್ನ ಹೆಂಗ ಒಬ್ಬ ಚಿನ್ನದ ವ್ಯಾಪಾರಿ ಚಿನ್ನವನ್ನ ಗುರುತಿಸ್ತಾನೆ, ಒಬ್ಬ ಬಟ್ಟೆಯ ವ್ಯಾಪಾರಿ ಬಟ್ಟೆಯನ್ನ ಗುರುತಿಸ್ತಾನೆ, ಒಬ್ಬ ಕಲ್ಲಿನ ವ್ಯಾಪಾರಿ ಕಲ್ಲನ್ನ ಗುರುತಿಸ್ತಾನ, ಒಬ್ಬ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ಮಷನ್ಗಳಲ್ಲಿ ಆ ಮಷನ್ ಶಬ್ದ ಕೇಳಿದ್ರೆ ಸಾಕಿ ಹೇಳ್ತಾನ ಅದರ ಕ್ವಾಲಿಟಿಯನ್ನ. ಸೊ ಅದೇ ರೀತಿ ಯಾವಾಗ ನಾವು ಈ ಶ್ರವಣಾದಿಗಳಿಂದ ನಮ್ಮ ಮನಸ್ಸು ಬೆಳೆದಾಗ ಅವಾಗ ವಿಷಯಾದಿಗಳ ದೋಷವನ್ನ ಗುರುತಿಸುವಂತಹ ಶಕ್ತಿ ಬರುತ್ತ. ಒಂದು ಪಾಯಿಂಟು ಇಲ್ಲಿ ಸೂಕ್ಷ್ಮತೆ ಏನಂತಂದ್ರೆ, ಈಗ ನೋಡಿ ಈ ಹೆಂಗ ಒಬ್ಬ ಬಟ್ಟೆ ವ್ಯಾಪಾರಿ ಬಟ್ಟೆಯಲ್ಲಿ ಹೆಂಗ ನಿಪುಣನಾಗಿರ್ತಾನೋ ಹಾಗೆ ಶಾಸ್ತ್ರದಲ್ಲಿ ನಿಪುಣನಾಗಿರ್ತಕ್ಕಂಥವನು ಕೂಡ
ವಸ್ತುವಿನ ಜ್ಞಾನವನ್ನ ನೋಡ್ತಕ್ಕಂತಹ ಶಕ್ತಿ ಬರುತ್ತೆ. ಒಂದು ವೇಳೆ ಅವನಲ್ಲಿ ಸತ್ವಗುಣಗಳು ಅಧಿಕ ಇಲ್ಲದೆ ಇದ್ದಾಗ ಅವನು ಆ ವಸ್ತುವನ್ನ ನೋಡ್ತಕ್ಕಂತಹ ಬುದ್ಧಿ ಇದ್ರೂ ಕೂಡ ಆ ವಸ್ತುವಿನ ವಿಷಯದಲ್ಲಿ ಇನ್ನೂ ಅನುರಾಗ ಇರೋದ್ರಿಂದ ಅವನು ತಿಳಿದು ತಿಳಿದು ತಪ್ಪು ಮಾಡ್ತಕ್ಕಂತಹ ಸಾಧ್ಯತೆ ಇರ್ತದ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂಗಾಗತ್ತೆ ಅಂತಂದ್ರೆ ಅವನೊಳಗಡೆಗೆ ರಜೋಗುಣ ಇರೋದ್ರಿಂದ ಒಂದು ಕಡೆ ಶಾಸ್ತ್ರ ತಿಳ್ಕೊಂಡಿದ್ದಾನೆ, ಇನ್ನೊಂದು ಕಡೆಗೆ ಬಯಕೆ ಕಳ್ಕೊಂಡಿಲ್ಲ ಅವನು. ಪ್ಯಾರಲ್ ಆಗಿದೆ ಎರಡು. ಸೊ ಹಾಗಾಗಿ ಶ್ರವಣ ಕೇಳೋದು ಎಷ್ಟು ಮುಖ್ಯ ಆಗುತ್ತೋ ಮತ್ತೆ ಅಷ್ಟೇ ಮುಖ್ಯ ಸತ್ವಗುಣಗಳನ್ನ ಪಡ್ಕೊಳ್ತಕ್ಕಂಥದ್ದು ಕೂಡ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ನಾವು ಸತ್ವಗುಣಗಳನ್ನ ಪಡ್ಕೊಳ್ಳೋದಿಲ್ವೋ ಆವಾಗ ಶಾಸ್ತ್ರದ ದೃಷ್ಟಿಯಿಂದ ತುಂಬಾ ಚೆನ್ನಾಗಿ ಬೆಳೆದಿರ್ತದೆ, ಅದರ ಸ್ವಭಾವದಿಂದ ಅವನು ಡಿಸ್ಟರ್ಬ್ ಇರ್ತಾನೆ. ಅವನು ಆ ಸ್ವಭಾವ ಏನ್ ಮಾಡುತ್ತೆ ಅವನಿಗೆ ಅಂತಂದ್ರೆ ಅದು ಮೋಕ್ಷಕ್ಕೆ ಬಿಡೋದಿಲ್ಲ, ಅಡ್ಡಿ ಮಾಡುತ್ತ. ಶಾಸ್ತ್ರ ತಿಳಿದಿದ್ದಾನೆ, ಚೆನ್ನಾಗಿ ವಸ್ತುಜ್ಞಾನ ಆಗ್ಯದ ಅವನಿಗೆ. ಆದ್ರೆ ವಸ್ತುಜ್ಞಾನ ಆದರೂ ಕೂಡ ಮತ್ತೆ ವಸ್ತುವಿನಲ್ಲಿ ಆಸಕ್ತಿ ಇನ್ನೂ ಹಾಗೆ ಇದೆ. ಮತ್ತೆ ಮತ್ತೆ ಅವನು ಆಸಕ್ತಿ ಇರೋದ್ರಿಂದ ಸೊ ಆ ಕಡೆ ಜಾರ್ತಾನೆ ಇರ್ತಾನೆ. ಮತ್ತೆ ಯಾವಾಗ ಅದನ್ನ ಬಯಸ್ತಾನೋ ಆ ಬಯಸದ ಫಲದಿಂದ ಮನಸ್ಸು ಸಹಜವಾಗಿ ಅಶಾಂತಿಯನ್ನ ಹೊಂದುತ್ತೆ. ಆ ಕಾರಣದಿಂದ ಗೀತೆ ಅಶಾಂತಸ್ಯ ಕುತ ಸುಖಂ ಅಂತ. ಶ್ರವಣ ಕೇಳೋದ್ರಿಂದ ಜ್ಞಾನ ವೃದ್ಧಿ ಆಗುತ್ತೆ, ಆದ್ರೆ ಸುಖ ಆಗ್ಬೇಕು ಅಂತಂದ್ರೆ ಮನಸ್ಸು ಸತ್ವಮುಖವಾಗಬೇಕು. ಮನಸ್ಸು ಸತ್ವಮುಖ ಐತೆ ಅಂತಂದ್ರೆ ಆವಾಗ ಶಾಸ್ತ್ರದ ಜ್ಞಾನ ಆ ಜೀವನಿಗೆ ತೃಪ್ತಿಯನ್ನ ಕೊಡುತ್ತೆ. ಸೊ ಶ್ರವಣದ ಜೊತೆಗೆ ಈ ರಜೋಗುಣವನ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲಿ ನಮಗಿರ್ತಕ್ಕಂತಹ ಚಾಲೆಂಜ್. ಯಾಕೆ ಇದೆಲ್ಲ ನೋಡಿ ಎಷ್ಟೊಂದು ಗ್ರಂಥಗಳನ್ನ ಕೇಳಿದ್ದೀವಿ, ಕೇಳಿದ್ರು ಕೂಡ ಪರ್ಸನಲ್ ಆಗಿ ನೋಡಿದಾಗ ತುಂಬಾ ಸಂತೋಷವಾಗಿದ್ದೀವ ಅಂತಂದ್ರೆ, ಕಂಪೇರ್ ಮಾಡಿದಾಗ ಸಂತೋಷವಾಗಿದ್ದೀವಿ ಅಂತಂದ್ರೂ ಕೂಡ ಇನ್ನೂ ಆಳದಲ್ಲಿ ಡಿಸ್ಟರ್ಬ್ ಇರ್ತಕ್ಕಂಥದ್ದು ಕಾಣುತ್ತೆ. ಯಾಕೆ ಅಂತಂದ್ರೆ ಆ ಮನಸ್ಸು ಇನ್ನೂ ಕೆಲವೊಂದು ವಿಷಯಗಳಲ್ಲಿ ಪಕ್ವತೆಯನ್ನ ಪಡೆದಿಲ್ಲ. ಅಲ್ಲಿ ಕೂಡ ಅದನ್ನ ತೆಗೆದಾಕ್ಬೇಕು. ಅದು ಹೇಗೆ ಅಂತಂದ್ರೆ ಅಭ್ಯಾಸದಿಂದ, ಪ್ರಾಣಾಯಾಮ, ಸಾತ್ವಿಕ ಆಹಾರ, ವ್ಯವಹಾರದಿಂದ ನಾವು ಆ ರಜೋಗುಣವನ್ನ ಕಡಿಮೆ ಮಾಡ್ತಾ ಬರ್ಬೇಕಾಗತ್ತೆ. ಇದು ಸಾಮಾನ್ಯವಾಗಿ ಎಲ್ಲಾ ಸಾಧಕರಿಗೆ, ಶ್ರವಣಕಾರರಿಗೆ ಬೇಕಾಗಿರ್ತಕ್ಕಂಥ ಸ್ಟೆಪ್ಸ್ ಇದು. ಸೊ ಇಲ್ಲ ಯಾವುದೇ ಸಿಚುವೇಶನ್ ಯಾವುದೇ ಇದ್ರೂ ಕೂಡ ನಾವು ಡಿಸ್ಟರ್ಬ್ ಆಗದಂತೆ, ಯಾವುದೇ ವಿಷಯ ಬಂದರೂ ಕೂಡ ಡಿಸ್ಟರ್ಬ್ ಆಗದಂಗೆ ಅದೀವಿ. ನಾವು ಯಾವಾಗ್ಲೂ ಕೂಡ ಇನ್ನಾರು ಆನಂದವಾಗಿದ್ದೀವಿ ಅಂತಂದಾಗ ಅದರಿಂದ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಆ ಜೀವ ಶಾಸ್ತ್ರದ ಜೊತೆಗೆ ಮನಸ್ಸಿನ ಮೇಲೆ ಕೂಡ ತನ್ನ ಯೋಗ್ಯತೆಯನ್ನ ಸಾಧಿಸಿದೆ.
ಅಷ್ಟೇ ನೋಡ್ರಿ, ಯಾರು ಮನಸ್ಸಿನ ಮೇಲೆ ಯೋಗ್ಯತೆಯನ್ನ ಸಾಧಿಸುತ್ತಾರೆ ಅವನು ಶಾಸ್ತ್ರಾನಂದದಲ್ಲಿ ಸುಖವಾಗಿರ್ತಾನೆ. ಮತ್ತೆ ಯಾರು ಶಾಸ್ತ್ರ ಏನು ಗೊತ್ತಿಲ್ಲ ಆದ್ರೆ ಸದ್ಗುಣಗಳಿಂದ ಮನಸ್ಸನ್ನು ಶಾಂತ ಮಾಡಿಕೊಂಡಾಗಲೂ ಕೂಡ ಅವನು ಮೋಕ್ಷ ಇಲ್ಲದೆ ಇದ್ರೂ ಕೂಡ ಅವನಿಗೆ ತಾಪ ಅಂತ ಇರಂಗಿಲ್ಲ. ಆದ್ರೆ ಶ್ರವಣನು ಮಾಡಿ ರಜೋಗುಣ ಕಳ್ಕೊಳ್ಳದೆ ಹೋದಾಗ ಒಂದು ಕಡೆ ಶಾಸ್ತ್ರದ್ದು ಜ್ಞಾನ ಇರ್ತದೆ, ಮತ್ತೊಂದು ಕಡೆಗೆ ಆ ತಾಪನೂ ಇರ್ತದೆ, ಒಟ್ಟೊಟ್ಟಿಗೆ ಇರ್ತದೆ. ಸೊ ಹಾಗಾಗಿ ಇದನ್ನ ನಾವು ಚೆನ್ನಾಗಿ ಅನಲೈಸಿಸ್ ಮಾಡಬೇಕು. ನಮ್ಮ ಮನಸ್ಸು ಎಲ್ಲಿ ಬೆಳವಣಿಗೆ ಆಗ್ಯದ ಮತ್ತು ಎಲ್ಲಿ ಬೆಳವಣಿಗೆ ಆಗಿಲ್ಲ ಅಂತ. ಎಲ್ಲಿ ಬೆಳವಣಿಗೆ ಆಗಿಲ್ವೋ ಆ ಬೆಳವಣಿಗೆ ಆಗಿರ್ತಕ್ಕಂತಹ ಪ್ಲೇಸ್ ನಿಂದ ಅದನ್ನ ನಾವು ಬಿಡಿಸ್ಬೇಕಾಗತ್ತ. ಒಂದು ವೇಳೆ ಅದನ್ನ ಬಿಡಿಸಕ್ಕಾಗದೆ ಹೋಗ್ಬಿಟ್ರೆ ಸೊ ಏನೆಲ್ಲ ಕಲ್ತರು ಕೂಡ ಅದೆಲ್ಲ ಹೋಮ ಮಾಡಿದಂಗೆ ಆಗತ್ತ. ಸೊ ಅದಕ್ಕಿಲ್ಲಿ ಶಂಕರರು ನಮಗೆ ತಿಳಿಸ್ತಕ್ಕಂಥದ್ದು ರಾಗದಿಂದ ಬಂಧನಕ್ಕೆ ಒಳಗಾಗತ್ತ, ವಿರಾಗದಿಂದ ಮನಸ್ಸು ಆನಂದ ಅಂದ್ರೆ ಮೋಕ್ಷದ ಕಡೆಗೆ ಹೋಗುತ್ತೆ. ಎರಡನ್ನೇ ನಾವು ಪ್ರಾಕ್ಟೀಸ್ ಮಾಡಬೇಕು ಒಟ್ಟೊಟ್ಟಿಗೆ. ಸೊ ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ವಿವೇಕ ವೈರಾಗ್ಯ ಗುಣಾತಿರೇಕ ಶುದ್ಧತ್ವಮಸಾಧ್ಯ ಮನೋ ವಿಮುಕ್ತೈ ಭವತ್ಯತೋ ಬುದ್ಧಿಮತೋ ಮುಮುಕ್ಷೋ ತಾಭ್ಯಾಂ ದೃಢಾಭ್ಯಾಂ ಭವಿತವ್ಯಮಗ್ರೇ. ವಿವೇಕ ವೈರಾಗ್ಯ ಗುಣಾತಿರೇಕ ಶುದ್ಧತ್ವಮಸಾಧ್ಯ ಮನೋ ವಿಮುಕ್ತೈ ಭವತ್ಯತೋ ಬುದ್ಧಿಮತೋ ಮುಮುಕ್ಷೋ ತಾಭ್ಯಾಂ ದೃಢಾಭ್ಯಾಂ ಭವಿತವ್ಯಮಗ್ರೇ. ಈ ಶ್ರವಣದ ಜೊತೆಗೆ ಯಾರು ಸೊ ಮೋಕ್ಷದ ಅಪೇಕ್ಷೆಯನ್ನು ಹೊಂದಿದ್ದನೋ ಅವನು ಈ ಎರಡೂ ಗುಣಗಳನ್ನ ಬೆಳೆಸ್ಕೊಳ್ಬೇಕು. ಯಾವುದು ಅಂತಂದ್ರೆ ವಿವೇಕ ಮತ್ತು ವೈರಾಗ್ಯ. ವಿವೇಕ ಮೀನ್ಸ್ ಶಾಸ್ತ್ರದ ಜ್ಞಾನ, ವೈರಾಗ್ಯ ಮೀನ್ಸ್ ಆ ರಜೋಗುಣದಿಂದ ಮನಸ್ಸನ್ನ ಹಿಂಪಡಿತಕ್ಕಂಥದ್ದು. ಆವಾಗ ಅದು ರಜೋಗುಣದಿಂದ ಮನಸ್ಸು ಬಿಡಿಸಿಕೊಂಡ್ಬಿಟ್ಟು ಶುದ್ಧ ಗುಣಕ್ಕೆ ಬರುತ್ತೆ. ಅಂತಹ ಮನಸ್ಸು ಮುಕ್ತಿಗೆ ಯೋಗ್ಯವಾಗುತ್ತೆ. ಇಲ್ಲ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಈ ಭವಿಯಲ್ಲಿ ಅಂದ್ರೆ ಈ ಜೀವನದಲ್ಲಿ ನಾವು ಪ್ರಗತಿ ಸಾಧಿಸಕ್ ಸಾಧ್ಯ ಆಗೋದಿಲ್ಲ. ನಾವು ಪ್ರಗತಿ ಸಾಧಿಸ್ಬೇಕು ಅಂತಂದ್ರೆ ಅದೇನು ನಮಗೆ ಜನನ ಕಾಲದಲ್ಲಿ ಸಹಜ ಪ್ರಕೃತಿಯಿಂದ ಹುಟ್ಟಿರ್ತಕ್ಕಂತಹ ಏನು ಈ ಗುಣಾದಿಗಳಿದೆವು, ಈ ಗುಣಾದಿಗಳನ್ನ ಮೀರ್ಬೇಕಾಗತ್ತೆ. ಯಾವುದೋ ಪುಣ್ಯವಶಾತ್ ನಮಗೆ ಶಾಸ್ತ್ರ ಕೇಳ್ತಕ್ಕಂತಹ ಭಾಗ್ಯ ಸಿಕ್ಕಿರ್ಬೋದು. ಭಾಗ್ಯ ಸಿಕ್ಕ ಮಾತ್ರಕ್ಕೆ ಎಲ್ಲವನ್ನ ಸಾಧಿಸಿಬಿಡ್ತೀವಿ ಅಂತಂದ್ರೆ ಶುದ್ಧನಾಗಿರ್ತಕ್ಕಂಥವ್ನು ಎಲ್ಲವನ್ನ ಸಾಧಿಸಿಬಿಡ್ತಾನೆ. ಆದ್ರೆ ಯಾವಾಗ ಮನಸ್ಸು ಅಶುದ್ಧವಾಗಿರ್ತದೆ ಆಗ ಸೊ ಇನ್ನರು ಪೀಸ್ ಆಫ್ ಮೈಂಡ್ ಇರಂಗಿಲ್ಲ, ಶಾಂತತೆ ಇರಂಗಿಲ್ಲ. ಇದು ಬಾರಿ ನಮಗೆ ಒಂಥರ ನಮ್ಮ ಮನಸ್ಸನ್ನ ನಾವೇ ಲೈಟ್ ಹಾಕೊಂಡು ಕನ್ನಡಿಯಲ್ಲಿ ನೋಡಿದಂತೆ. ಈ ಜ್ಞಾನ ಅಂತಕ್ಕಂಥದ್ದು ಲೈಟ್ ಇದ್ದಂಗ, ಈ ಲೈಟಿನ ಮುಖಾಂತರ
ನಾವು ಶಾಂತವಾಗಿದೀವ ಅಶಾಂತವಾಗಿದೀವ ಅಂತಕ್ಕಂತಹದ್ದನ್ನ ವಿವೇಕ ಜ್ಞಾನವನ್ನ ಚೆನ್ನಾಗಿ ನೋಡ್ಕೋಬೇಕು. ನೋಡ್ಕೊಂಡ ಮೇಲೆ ನಾವು ಎಲ್ಲೋ ಒಂದು ಕಡೆಗೆ ಅಸಮಾಧಾನವಾಗಿದ್ದೀವಿ ಅಂತಂದ್ರೆ ಏನೋ ನಮ್ಮನ್ನು ಬಾಧಿಸ್ತಾ ಇದೆ ಅಂತ. ಆ ರಜೋ ಸ್ವಭಾವದಾಗಿರ್ತಕ್ಕಂಥ ಮನಸ್ಸು ಬಾಧಿಸ್ತಾ ಇದೆ. ಆ ಬಾಧಿಸೋದ್ರಿಂದ ಮನುಷ್ಯ ಹ್ಯಾಪಿಯಾಗಿ ಇರಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬುದ್ಧಿವಂತನಾಗಿರ್ತಕ್ಕಂಥವನು ಇದ್ರ ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಂತಾರೆ ಅವರು. ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಸೊ ದೃಢಾಭ್ಯಾಮ್ ದೃಢಾಭ್ಯಾಮ್ ಅಂತಂದ್ರೆ ಖಚಿತಪಡಿಸ್ಕೊಳ್ಬೇಕು. ಭವಿತವ್ಯಂ ಅಗ್ರೆ ಅಂದ್ರೆ ಮೊದಲು ಇದು ಈ ವಿಷಯವನ್ನ ಸ್ಪಷ್ಟ ಮಾಡ್ಕೋಬೇಕು ಅವನು. ನನ್ನಲ್ಲಿ ವಿವೇಕ ವೈರಾಗ್ಯ ಎರಡು ಸಮಾನವಾಗಿದೆವಾ ಅಂತ ನೋಡ್ಕೋಬೇಕು. ಇಲ್ಲ ಬರೇ ವಿವೇಕ ಇತ್ತು ವೈರಾಗ್ಯ ಇಲ್ಲ ಅವಾಗಲೂ ಕೂಡ ಕಷ್ಟನೇ. ಬರೇ ವೈರಾಗ್ಯ ಇತ್ತು ವಿವೇಕ ಇಲ್ಲ ಅವಾಗಲೂ ಕೂಡ ಕಷ್ಟನೇ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಪಕ್ಷಿ ಹಾರ್ಬೇಕಾದ್ರೆ ಹೆಂಗ್ ಎರಡು ರೆಕ್ಕೆಗಳು ಬೇಕು ಹಾಗೆ ಜೀವ ಮುಕ್ತಿಯ ಕಡೆಗೆ ಹಾರಬೇಕಂತಂದ್ರೆ ಈ ವಿವೇಕ ವೈರಾಗ್ಯ ಅಂತಕ್ಕಂತಹ ಎರಡು ರೆಕ್ಕೆಗಳನ್ನ ಕಟ್ಟಿಕೋಬೇಕು ಅವನು. ವಿವೇಕ ವೈರಾಗ್ಯ ಅಂತಕ್ಕಂತಹ ಎರಡು ರೆಕ್ಕೆಗಳನ್ನ ಕಟ್ಟಿಕೊಂಡಂತಂದಾಗ ಅವಾಗ ಅವನು ಹಾರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಒಂದು ರೆಕ್ಕೆ ಇತ್ತು ಇನ್ನೊಂದು ಇದ್ದಿಲ್ಲ ಅಂತಂದ್ರೆ ಹಾರಕ್ ಸಾಧ್ಯ ಆಗೋದಿಲ್ಲ. ಭೂಮಿ ಮೇಲೆನೆ ಹಾರದಂತೆ ಭ್ರಮೆಯಲ್ಲಿರ್ತಾನ ಅಂತಾರ ಅವರು. ಅವನ ಮೇಲೆ ಹಾರಕ್ ಸಾಧ್ಯ ಆಗಲ್ಲ. ಅಂದ್ರೆ ಈ ಮನಸ್ಸಿನ ಉನ್ನತ ಸ್ತರಗಳಿಗೆ ಏರಕ್ ಸಾಧ್ಯ ಆಗಲ್ಲ ಅವನಿಗೆ. ನಾವು ಉನ್ನತ ಸ್ತರಕ್ಕೆ ಏರ್ಬೇಕು ಅಂತಂದ್ರೆ ಈ ಎರಡೂ ಇಂಪಾರ್ಟೆಂಟು. ಹೆಂಗ ತಮಸ್ಸು ರಜಸ್ಸು ಗುಣಗಳು ಜೀವನನ್ನ ಭಾವಬಂಧನಕ್ಕೆ ಕಾರಣ ಮಾಡ್ತಾವೋ, ವಿವೇಕ ವೈರಾಗ್ಯ ಅಂತಕ್ಕಂತಹ ಎರಡೂ ಗುಣಗಳು ಮನುಷ್ಯನನ್ನ ಈ ಗುಣಗಳಿಂದ ಬಿಡಿಸಿ ಗುಣಾತೀತ ಸ್ಥಿತಿಗೆ ತಗೊಂಡು ಹೋಗೋದಕ್ಕೆ ಕಾರಣವಾಗತ್ತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.